ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊಂಟೀವಿ ಪೂರಿ ಜಗನ್ನಾಥ್ ಶ್ರೀ ಕೃಷ್ಣನ ದರ್ಶನ ಮಾಡಕ್ಕೆ ಹೊಂಟೀವಿ ರೀ. ಇವತ್ತು ಮಾತ್ರ ಎಲ್ಲರೂ ನಾವು ಫುಲ್ ಗಿಚ್ಚದ ನೋಡ್ರಿ. ಇವರೇ ನೋಡ್ರಿ ನಮ್ಮ ಟ್ರಿಪ್ ಲೀಡರ್ಸ್. ನಮ್ಮ ಬೆಳಗಾವಿ ಬ್ರದರ್ಸ್ ಉತ್ತರ ಕರ್ನಾಟಕದಿಂದ ಊಟ ತೊಗೊಂಬಂದಿದ್ರು. ನಮ್ಗೆ ಗುರ್ತಲ್ಲ ನಿಮಗೆ, ಉತ್ತರ ಕನ್ನಡದವ್ರಿಗೆ ರೊಟ್ಟಿ, ಚಟ್ನಿ, ಮೊಸರು ಇವೆಲ್ಲ ಇಲ್ಲಾಂದ್ರೆ ನಮ್ಗೆ ಊಟ ಮಾತ್ರ ಬರೋಬ್ಬರಿ ಆಗೋಲ್ಲ. ಎಲ್ಲ ಕರೆಕ್ಟಾಗಿ ಊಟ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಬೈ ಎಂಥ ಒಳ್ಳೆ ಮನಸ್ಸು ಅಂದ್ರೆ ಇವಂಗ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಒಳಗಡೆ ಇರೋರ್ಗೆ ಹೊರಗಡೆ ವ್ಯೂ ಚೆನ್ನಾಗಿ ಕಾಣಲಿ ಅಂತೇಳಿ ತಾನ ಪಾಪ ಕ್ಲೀನ್ ಮಾಡತ್ತಿದ್ದ. ಇವಂಗೆ ನಮ್ಮ ಕಡೆಯಿಂದ ಕ್ರೆಡಿಟ್. ಈಗ ನಾವು ಕರ್ನಾಟಕ ಕ್ರಾಸ್ ಮಾಡಿ ಆಂಧ್ರಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ನಮ್ಮ ಫ್ರೆಂಡ್ಸ್. ಚಿಕ್ಕವರಿದ್ದಾಗ ಆಡ್ತಿದ್ವಲ್ಲ ಚೀಟಿ ಆಟ, ಇವಾಗ ಎಷ್ಟು ಮಜಾ ಕೊಡ್ತೈತೆ ಅಂದ್ರೆ ಅವ್ರಿಗೆ ಫುಲ್ ಎಂಜಾಯ್ಮೆಂಟ್ ಮಾಡ್ತಿದ್ರು. ಆದರೆ ನಾ ಮಾತ್ರ ಆಡಿಲ್ಲ. ನಾನು ಬರೀ ವಿಡಿಯೋ ಮಾಡೋದ್ರಲ್ಲೇ ನನ್ನ ಟೈಮ್ ಆಗಿತ್ತು. ನೈಟೆಲ್ಲ ನಿದ್ದೆ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ಒಡಿಸ್ಸಾ ರೀಚ್ ಆಗಿದ್ವಿ. ಒಡಿಸ್ಸಾ ವ್ಯೂ ಮಾತ್ರ ಫುಲ್ ಸಖತ್ತಾಗಿತ್ತು. ನೀರೆಲ್ಲ ಫುಲ್ ಕವರ್ ಅಪ್, ಸರೌಂಡಿಂಗ್ ಎಲ್ಲ ಫುಲ್ ನೀರೇ ಇತ್ತು. ಫೈನಲಿ ಒಡಿಸ್ಸಾ ಕುರ್ದಾ ಜಂಕ್ಷನ್ಗೆ ರೀಚ್ ಆದರೆ ಇಲ್ಲಿ ನೋಡಿದ್ರೆ ಫುಲ್ ಮಳೆ. ಈ ಮಳೆಯಲ್ಲಿ ನಾನು ನಮ್ಮ ಫ್ರೆಂಡ್ ಫುಲ್ ನೆಂದೋಗಿದ್ವಿ. ಇವಾಗ ರೀಚ್ ಆಗಿದ್ವಿ ಪೂರಿ ಸ್ಟೇಷನ್. ನೀವು ಕುರ್ದಾ ಯಂತ್ರ ಬಂದರೆ ಏನಿಲ್ಲ ಅಂದರೆ ಒಂದು 80 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ. 1 ಅವರ್ 1.5 ಅವರಲ್ಲಿ ಬಂದುಬಿಡ್ತೀರ. ನಾವು ಇವಾಗ ಪೂರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಸ್ಟೇಷನ್ ಅಂತಲೇ ನೀರೇ ನಿಮ್ಗೆ ಆಟೋ ಸಿಗುತ್ತೆ. ಆಟೋಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ಮಾತಾಡಿ ಆ ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಆಮೇಲೆ ಹೋಗಿ. ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಪೂರಿ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಗುಡ್ ನೈಟ್.